ಹಲೋ ಮೈ ಹನಿಮನೀಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾವಿವತ್ತು ಯಾವುದೇ ಬ್ರಷಸ್ ಯೂಸ್ ಮಾಡ್ದೇ ಈ ಬ್ಯೂಟಿಫುಲ್ ಆಗಿರುವಂಥ ಮೇಕಪ್ ಲುಕ್ನ ಹೇಗೆ ಕ್ರಿಯೇಟ್ ಮಾಡ್ಕೊಳ್ಳೋದು ಅಂತ ತಿಳ್ಕೊಳ್ಳೋಣ ಬನ್ನಿ. ಮೊದಲು ನಮ್ಮ ಲಿಪ್ಸ್ನ ಹೈಡ್ರೇಟ್ ಮಾಡ್ಕೊಳ್ಳೋಣ. ಸೊ ನಾನಿಲ್ಲಿ ವ್ಯಾಸಲಿನ್ ಅವ್ರದ್ದು ಲಿಪ್ ಥೆರಪಿನ ಅಪ್ಲೈ ಮಾಡ್ಕೊತಿದ್ದೀನಿ. ಸೊ ನಮ್ಮ ಲಿಪ್ಸ್ನ ಹೈಡ್ರೇಟ್ ಮಾಡಿ ಆಯಿತು. ನೆಕ್ಸ್ಟ್ ನಾವು ಟೋನರ್ನ ಹಾಕೊಳ್ಳೋಣ. ನಾನಿಲ್ಲಿ ಪ್ಲಮ್ ಅವ್ರದ್ದು ರೋಸ್ ವಾಟರ್ ಟೋನರ್ನ ಯೂಸ್ ಮಾಡ್ತಿದ್ದೀನಿ. ನಾವು ಟೋನರ್ನ ಹಾಕೊಳ್ಳೋದ್ರಿಂದ ನಮ್ಮ ಪೋರ್ಸ್ ಎಲ್ಲ ಟೈಟನ್ ಅಪ್ ಆಗುತ್ತೆ ಮತ್ತು ನಮ್ಮ ಸ್ಕಿನ್ಗೆ ಹೈಡ್ರೇಷನ್ ಕೂಡ ಸಿಗುತ್ತೆ. ನೆಕ್ಸ್ಟ್ ನಮ್ಮ ಸ್ಕಿನ್ನ ಹೈಡ್ರೇಟ್ ಮಾಡ್ಕೊಳ್ಳೋ ಟೈಮ್ ಅಂತಂದರೆ ನಾನಿಲ್ಲಿ ಡಾಟ್ ಆ್ಯಂಡ್ ಕಿ ಅವ್ರದ್ದು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತಿದ್ದೀನಿ. ಸೊ ಇದಂತೂ ನಾನು ಡೈಲಿ ಯೂಸ್ ಮಾಡುವಂಥ ಮಾಯ್ಶ್ಚರೈಸರ್, ಯಾಕೆಂದರೆ ನಂದು ಕಾಂಬಿನೇಷನ್ ಸ್ಕಿನ್ ಆಗಿರೋದ್ರಿಂದ ಇದು ಸ್ವಲ್ಪ ಹೆವಿ ಅನಿಸಲ್ಲ ನನ್ನ ಫೇಸ್ಗೆ. ಸೊ ನಾನು ಈ ಮಾಯ್ಶ್ಚರೈಸರ್ನ ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ನಾನು ಯಾವಾಗಲೂ ಹೇಳೋ ಥರ ಮೇಕಪ್ಗಿಂತ ಮುಂಚೆ ಸ್ಕಿನ್ನ ಹೈಡ್ರೇಟ್ ಮಾಡ್ಕೊಳ್ಳೋದು, ಮಾಯ್ಶ್ಚರೈಸರ್ ಹಾಕ್ಕೊಂಡು ತುಂಬಾ ಇಂಪಾರ್ಟೆಂಟ್. ಸ್ಕಿನ್ ಪ್ರೆಪ್ ಎಲ್ಲ ಆಗಿದೆ. ಇವಾಗ ಏನು ಮಾಡ್ಬೇಕು ಹೇಳಿ, ಯಾವಾಗಲೂ ನನ್ನ ವಿಡಿಯೋದಲ್ಲಿ ಹೇಳ್ಕೊಡ್ತಾನೆ ಇರ್ತೀನಲ್ಲ. ಗೆಸ್ ಮಾಡಿದ್ರಾ? ಮಾಡ್ತೀನಿ. ನಾನು ಒಂದು ಸ್ವಲ್ಪ ಕಲರ್ ಕರೆಕ್ಟನ್ನು ಹುಡ್ಕೊತೀನಿ. ನಿಮ್ಮ ಗೆಸ್ ಕರೆಕ್ಟಾಗಿ ಇತ್ತು. ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ. ನಾನಿವತ್ತು ಆರೆಂಜ್ ಕಲರ್ ಕರೆಕ್ಟನ್ನು ಯೂಸ್ ಮಾಡ್ತಿದ್ದೀನಿ, ಸ್ವಿಸ್ ಬ್ಯೂಟಿ ಅವ್ರದ್ದು. ಸೊ ನನ್ನ ಡಾರ್ಕ್ ಸರ್ಕಲ್ಸ್ ಅಂತೂ ತುಂಬ ದಿನಕ್ಕೆ ಜಾಸ್ತಿ ಆಗ್ತಾನೇ ಇದೆ. ಇಲ್ಲಿರೋ ಟ್ಯಾನಿಂಗು, ಹೈಪರ್ ಪಿಗ್ಮೆಂಟೇಷನ್ನು, ಇಲ್ಲೂ ಅಷ್ಟೇ ಮೌತ್ ಏರಿಯಾದಲ್ಲೂ ಸ್ವಲ್ಪ ಹೈಪರ್ ಪಿಗ್ಮೆಂಟೇಷನ್ ಇದೆ. ಇದನ್ನು ನಾವು ಕಲರ್ ಕರೆಕ್ಷನ್ ಮಾಡ್ಕೊಳ್ಳೋಣ. ಸೊ ನೋಡಿ, ನಾವು ಯಾವಾಗಲೂ ಬ್ಲೆಂಡ್ ಮಾಡಬೇಕಾದ್ರೆ ಈ ಥರ ಡ್ರ್ಯಾಗ್ ಮಾಡಬಾರ್ದು, ಆಯಿತಾ? ನೀವು ಬ್ರಷಲ್ಲಾದ್ರೂ ಬ್ಲೆಂಡ್ ಮಾಡಿ ಅಥವಾ ಫಿಂಗರ್ಸಲ್ಲಾದರೂ ಬ್ಲೆಂಡ್ ಮಾಡಿ, ಈ ಥರ ಡ್ರ್ಯಾಗ್ ಮಾಡಬಾರ್ದು. ಸೊ ನಾನಿಲ್ಲಿ ನನ್ನ ಮಿಡಲ್ ಫಿಂಗರ್ನ ಯೂಸ್ ಮಾಡಿಕೊಂಡು ಬ್ಲೆಂಡ್ ಮಾಡ್ಕೊತೀನಿ. ಸೊ ಡ್ಯಾಬ್ ಮೋಷನಿಂದ ಬ್ಲೆಂಡ್ ಮಾಡ್ಕೊತಿದ್ದೀನಿ, ಡ್ರ್ಯಾಗ್ ಮಾಡ್ತಿಲ್ಲ. ನೋಡ್ಬೋದು ನೀವೇ. ಸೊ ಯಾವ ಕಟ್ಸ್ನೂ ಆಗ್ತಿಲ್ಲ, ನೀವೇ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಬಟ್ ಯಾಕೆ ನಾವು ಬ್ರಷಸ್ನ ಪ್ರಿಫರ್ ಮಾಡ್ತೀವಿ ಅಂತಂದರೆ ಅದು ಫಾಸ್ಟೆಸ್ಟ್ ವೇ. ಫಿಂಗರ್ಸಲ್ಲಿ ಬ್ಲೆಂಡ್ ಮಾಡೋದಕ್ಕೂ ಬ್ರಷಲ್ಲಿ ಬ್ಲೆಂಡ್ ಮಾಡೋದಕ್ಕೂ ಮುಕ್ಕಾಲು ಗಂಟೆಯಿಂದ ನಾನು ಕಾಯ್ತಾನೆ ಇದ್ದೀನಿ. ಪವರ್ ಹೋಯ್ತು, ಆವಾಗಲೇ ನಾನು ವಿಡಿಯೋ ಮಾಡಬೇಕಿದ್ರೆ, ಬಟ್ ಪವರ್ ಬರುತ್ತೆ ಅಂತ ಇದಕ್ಕೋಸ್ಕರನೇ ನಾನು ಆಲ್ಮೋಸ್ಟ್ ವಿಡಿಯೋ ಮಾಡೋಕ್ಕೆ ಭಯ ಪಡೋದು ಅದೇ ಆಗುತ್ತೆ. ಸೊ ನಾವು ಕಂಟಿನ್ಯೂ ಮಾಡೋಣ ನಮ್ಮ ಟ್ಯುಟೋರಿಯಲ್ನ. ಏನಿಲ್ಲ, ಜಸ್ಟ್ ಒಂದು ಚಾರ್ಜ್ ಲೈಟು, ಈ ರಿಂಗ್ ಲೈಟ್ನ ಈ ಪವರ್ ಬ್ಯಾಂಕಲ್ಲಿ ಹಾಕ್ಕೊಂಡಿದ್ದೀನಿ. ಎಷ್ಟೊತ್ತವರೆಗೂ ಬರುತ್ತೆ ಇದು ಚಾರ್ಜ್ ಅಂತ ನನಗೂ ಗೊತ್ತಿಲ್ಲ, ಬಟ್ ಲೆಟ್ಸ್ ಟ್ರೈ ಅಟ್ಲೀಸ್ಟ್ ಅಂತ ಮಾಡ್ತಿದ್ದೀನಿ. ಐ ಆಮ್ ಸೋ ಡಿಸಪಾಯಿಂಟೆಡ್, ಬಟ್ ಓಕೆ ವರ್ಷಿ ಓಕೆ. ನಿನ್ನೆ ನೋಡ್ತಿರ್ಬೋದು ಕಲರ್ ಕರೆಕ್ಷನ್ ಆಗೇ ಇದೆ. ಸೊ ಇದು ರಿಯಾಕ್ಟಿವೇಟ್ ಸ್ವಲ್ಪ ಡ್ರೈ ಆಗಿದೆ, ರಿಯಾಕ್ಟಿವೇಟ್ ಮಾಡ್ಕೊಬಿಡೋಣ, ಓಕೆನಾ? ಸೊ ಇದನ್ನು ಬ್ಲೆಂಡ್ ಮಾಡ್ಕೊಂಡು, ಕಲರ್ ಕರೆಕ್ಷನ್ನ ಬ್ಲೆಂಡ್ ಮಾಡ್ಕೊಂಡು ತುಂಬ ಎಕ್ಸೈಟೆಡ್ ಆಗಿ ಏನೋ ಹೇಳ್ಕೊಡ್ಬೇಕು ಅಂತ ಬಂದಿರ್ತೀನಿ. ಪ್ರತಿ ಸಲ ವೀಡಿಯೋ ಮಾಡಬೇಕಾದ್ರೂ ಅನ್ಕೋತೀನಿ ಕರೆಂಟ್ ಹೋಗಬಾರ್ದು, ಇವಾಗ ಹೋಗಲ್ಲ ಅಂತ. ಎವ್ರಿ ಟೈಮ್ ಕರೆಂಟ್ ಹೋಗುತ್ತೆ, ಎವ್ರಿ ಟೈಮ್ ವೆಯ್ಟ್ ಮಾಡ್ತಿರ್ತೀನಿ. ಏನಂತಂದರೆ ಮೇಕಪ್ನ ನಾವು ಕಂಟಿನ್ಯೂಸ್ ಆಗಿ ಬೇರೆ ವೀಡಿಯೋ ಆದರೆ ಓಕೆ, ಬಟ್ ಮೇಕಪ್ ವಿಡಿಯೋನ ಕಂಟಿನ್ಯೂಸ್ ಆಗಿ ಮಾಡ್ಕೊಂಡು ಹೋಗಲೇಬೇಕಿರುತ್ತೆ. ಬಟ್ ಈ ಥರ ಆದಾಗ ತುಂಬಾ ಬೇಜಾರಾಗುತ್ತೆ ನಂಗಂತೂ. ಒಂದೊಂದ್ಸಲ ನಾನಂತೂ ಚಿಲ್ಗಲ್ಲೇ ಸ್ವಲ್ಪ ಚಿಲ್ಲಾಗೆ ತೊಗೊತೀನಿ, ಅಷ್ಟೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗಲ್ಲ. ಓಕೆ, ಸ್ವಲ್ಪ ಹೊತ್ತು ಮಲ್ಕೊಂಡಿರ್ತೀನಿ ಹಾಗೆ ಮೇಕಪ್ ಹಾಕ್ಕೊಂಡು, ಅದಾದಮೇಲೆ ಮಾಡೋಣ ಅಂತ. ಬಟ್ ಇವತ್ತು ತುಂಬ ಎಕ್ಸೈಟೆಡಾಗಿ ಬಂದಿದ್ದೆ, ಆಯಿತಾ? ಹೇಳ್ಕೊಡ್ಬೇಕು, ಏನೋ ಹೊಸದಾಗಿ ಬ್ರಷಸ್ ಇಲ್ಲದಂತೆ ಮೇಕಪ್ ಮಾಡ್ಕೋಬೋದು ಅಂತ ನಿಮಗೂ ಗೊತ್ತಾಗಲಿ ಅಂತ. ಬಟ್ ಇಟ್ಸ್ ಓಕೆ, ಚಲೋ. ಕಲರ್ ಕರೆಕ್ಟರ್ ಹಾಕಿದ್ದೀವಿ ಅಲ್ವಾ, ಇದನ್ನು ನ್ಯೂಟ್ರಲೈಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ ಮಾರ್ಸ್ ಅವ್ರದ್ದು ಕನ್ಸೀಲರ್, ನನ್ನ ಶೇಡ್ಗಿಂತ ಒಂದು ಶೇಡ್ ಡಾರ್ಕರ್ ಶೇಡ್ ಇರುವಂಥ ಕನ್ಸೀಲರ್ನ ಅಪ್ಲೈ ಮಾಡ್ಕೋತೀನಿ. ಎಲ್ಲೆಲ್ಲಿ ನಾವು ಆರೆಂಜ್ ಕಲರ್ ಕರೆಕ್ಟರ್ನ ಯೂಸ್ ಮಾಡಿದ್ವಲ್ಲ ಅಲ್ಲಿ ನಾವು ಈ ನ್ಯೂಟ್ರಲೈಸರ್ನ ಹಾಕೋಬೇಕು. ನ್ಯೂಟ್ರಲೈಸರ್ ಅಂತಂದರೆ ಏನಿಲ್ಲ, ಈ ಆರೆಂಜ್ ಕಲರ್ ಕರೆಕ್ಟರ್ನ ನ್ಯೂಟ್ರಲೈಸ್ ಮಾಡಿದ್ದೀವಿ ಅಲ್ವಾ, ಅದನ್ನು ನ್ಯೂಟ್ರಲೈಸರ್ ಅಂತ ಕರೀತಾರೆ ಅಷ್ಟೇ. ಸೊ ಅಗೇನ್ ಟ್ಯಾಪ್ ಮೋಷನಿಂದ ಬ್ಲೆಂಡ್ ಮಾಡ್ಕೊಳ್ಳೋಣ ಫಿಂಗರಲ್ಲಿ, ಮಿಡಲ್ ಫಿಂಗರಲ್ಲೇ ಬ್ಲೆಂಡ್ ಮಾಡ್ಕೊಳ್ಳೋಣ.
ನನಗಂತೂ ತುಂಬ ಅಂದರೆ ತುಂಬಾ ಇಷ್ಟ. ಅದು ಹೇಗೆ ಅವರು ಅಷ್ಟೊಂದು ಚೆನ್ನಾಗಿರೋ ಮೇಕಪ್ನ ಅಷ್ಟು ಅಫೋರ್ಡಬಲ್ ಪ್ರೈಸ್ಗೆ ಕ್ರಿಯೇಟ್ ಮಾಡ್ತಾನೆ ಅಂತ ನಂಗೆ ಇನ್ನೂ ಡೌಟ್ ಇದೆ. ಬಟ್ ಲಿಟ್ರಲಿ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಮಾರ್ಸೋದು ಪ್ರಾಡಕ್ಟ್ಸು. ನಿಮಗೇನಾದರೂ ಅಫೋರ್ಡಬಲ್ ಪ್ರೈಸಲ್ಲಿ ಬೇಕು ಅಂತಂದರೆ ನೀವು ಮಾರ್ಸೋದನ್ನ ಖಂಡಿತ ಟ್ರೈ ಮಾಡ್ಬೋದು. ಡನ್. ಇವತ್ತು ನಾನು ಫೌಂಡೇಶನ್ನ ಯೂಸ್ ಮಾಡ್ತಿಲ್ಲ, ಮಾರ್ಸ್ ಅವ್ರದ್ದೇನೆ BB ಕ್ರೀಮ್ನ ಯೂಸ್ ಮಾಡ್ತಿದ್ದೀನಿ. ನಮ್ಮದು ಏನೇನು ಡಿಸ್ಕಲರೇಷನ್ಸ್ ಇತ್ತು, ಡಾರ್ಕ್ ಸರ್ಕಲ್ಸ್ ಇತ್ತು, ಅದು ಎಲ್ಲನೂ ನಾವು ಕ್ಲೀನಾಗಿ ಕವರ್ ಮಾಡ್ಕೊಂಡಿದ್ದೀವಿ. ಇವಾಗ ಈವನ್ ಔಟ್ ಮಾಡೋಕ್ಕೆ ಸ್ಕಿನ್ನ ಖಾಲಿ ಆಗ್ತಾ ಬಂದಿದೆ ಅನಿಸುತ್ತೆ. ಇದಂತೂ ನನ್ನ ಫೇವ್ರೆಟ್ BB ಕ್ರೀಮ್ ಇದೆ. ಇದು ಮಾರ್ಸ್ ಅವ್ರದ್ದು BB ಕ್ರೀಮ್ ಇನ್ ದ ಶೇಡ್ 05 ಬಿಸ್ಕೆಟ್ ಅಂತ. ನೀವು BB ಕ್ರೀಮ್ ಆಗಲಿ ಫೌಂಡೇಶನ್ ಆಗಲಿ ಹಾಕೊಳ್ಳೋಕ್ಕಿಂತ ಮುಂಚೆ ಕೈ ಮೇಲೆ ಈ ಥರ ವಾರ್ಮ್ ಅಪ್ ಮಾಡ್ಕೊಳ್ಳಿ. ಮೊದಲು ವಾರ್ಮ್ ಅಪ್ ಮಾಡಿಕೊಂಡು ಸ್ವಲ್ಪನೇ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಬ್ಲೆಂಡಿಂಗ್ ನೋಡಿ, ನಾನಿಲ್ಲಿ ಈ ಥರ ಟ್ಯಾಪ್ ಇಷ್ಟು ಫಿಂಗರ್ಸ್ನ ಯೂಸ್ ಮಾಡಿಕೊಂಡು ಟ್ಯಾಪ್ ಮಾಡ್ತೀನಿ. ಈ ಥರ ಡ್ರ್ಯಾಗ್ ಮಾಡಬಾರ್ದು. ಫೌಂಡೇಶನ್ ನೀಟಾಗಿ ಒಂದು ಸಮಕ್ಕೆ ಅಪ್ಲೈ ಆಗಲ್ಲ, ಅಂತಂದರೆ ಈವನಾಗಿ ಅಪ್ಲೈ ಆಗಲ್ಲ. ಸೊ ಬ್ಲೆಂಡ್ ಮಾಡಬೇಕಾದ್ರೆ ಈ ಥರ ನೀವು ಕಪಾಲಕ್ಕೆ ನಿಮ್ಮ ಫೇಸ್ನ ಸ್ಲ್ಯಾಬ್ ಮಾಡಬೇಕು. ಈ ಥರ ಜೋರಾಗಿ ಹೊಡಿಯೋಕ್ಕೆ ಹೋಗಬೇಡಿ ದಯವಿಟ್ಟು. ಈ ಥರ ಟ್ಯಾಪ್ ಮಾಡ್ಕೊಂಡು ಓಕೆ. ನೋಡ್ಬೋದು ಎಷ್ಟು ಚೆನ್ನಾಗಿ ಕವರೇಜ್ ಕೊಡ್ತಿದೆ ಅಂತ. ನನಗೆ ಈ BB ಕ್ರೀಮಲ್ಲಿ ಅದೇ ತುಂಬ ಇಷ್ಟ ಆಗೋದು. ಫೌಂಡೇಶನ್ ಥರ ಬಟ್ ಫೌಂಡೇಶನ್ ಅಲ್ಲ. ನೀವು ನೋಡ್ಬೋದು ಫಿನಿಶ್ಗೆ ಎಷ್ಟು ಚೆನ್ನಾಗಿದೆ ಅಂತ. ನಂಗೆ ಆಲ್ಮೋಸ್ಟ್ ನನಗೆ ಹೆವಿ ಮೇಕಪ್ ಬೇಡ, ಸ್ಕಿನ್ ಲೈಕ್ ಮೇಕಪ್ ಬೇಕು ಅಂತಂದರೆ ನೀವು ಖಂಡಿತ ಈ ಮಾರ್ಸ್ ಅವ್ರ BB ಕ್ರೀಮ್ನ ಒಂದ್ಸಲಿ ಟ್ರೈ ಮಾಡಿ ನೋಡಿ. ಶೇಡ್ ರೇಂಜ್ ಕೂಡ ಚೆನ್ನಾಗಿದೆ. ಇಂಡಿಯಾದಲ್ಲಿ BB ಕ್ರೀಮ್ಗೆ ಶೇಡ್ ರೇಂಜ್ಗಳಂತೂ ತುಂಬ ಕಡಿಮೆ. ನಿಜವಾಗ್ಲೂ ಬ್ರಷ್ಗಿಂತನೂ ತುಂಬ ಚೆನ್ನಾಗಿ ಫಿನಿಶ್ ಬಂದಿದೆ. ನ್ಯಾಚುರಲ್ ಫಿನಿಶ್ ಬೇಕು ಅಂತಂದರೆ ನೀವು ಫಿಂಗರಲ್ಲೇ ಬ್ಲೆಂಡ್ ಮಾಡ್ಕೋಬೋದು. ನಿಮಗೆ ಹೆವಿ ಕವರೇಜ್ ಬೇಕು ಅಂತಂದರೆ ನೀವು ಬ್ರಷ್ನ ಯೂಸ್ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಫಿನಿಶಿಂಗ್ ಬಂದಿದೆ. ಇಲ್ಲಿ ನಾನು ಸ್ವಿಸ್ ಬ್ಯೂಟಿ ಅವ್ರದ್ದು ಕನ್ಸಿಲರ್ನ ಯೂಸ್ ಮಾಡ್ತಿದ್ದೀನಿ ಹೈಲೈಟಿಂಗ್ ಕನ್ಸಿಲರ್ ಆಗಿ. ನಮ್ಮ ಸ್ಕಿನ್ಗಿಂತ 2 ಶೇಡ್ ಲೈಟರ್ ಇರುವಂಥ ಕನ್ಸಿಲರ್ನ ಯೂಸ್ ಮಾಡ್ತೀನಿ. ಕನ್ಸಿಲರ್ನು ಕೂಡ ನಾವು ಫಿಂಗರ್ಸ್ನ ಯೂಸ್ ಮಾಡ್ಕೊಂಡು ಬ್ಲೆಂಡ್ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಅಂತಂದರೆ ಬ್ಲಷ್ನ ಯೂಸ್ ಮಾಡ್ಕೊಳ್ಳೋಣ. ನಾನಿಲ್ಲಿ LA18 ಅವ್ರದ್ದು 01 ಕೋರಲ್ ಶೇಡ್ ಆಫ್ ಬ್ಲಷ್ನ ಯೂಸ್ ಮಾಡ್ತಿದ್ದೀನಿ, ಲಿಕ್ವಿಡ್ ಬ್ಲಷ್ನ. ಇದಂತೂ ತುಂಬ ಅಫೋರ್ಡಬಲ್ ಪ್ರೈಸಲ್ಲಿ ಒಳ್ಳೆ ಬ್ಲಷ್ ಅಂತಲೇ ಹೇಳ್ಬೋದು. ನಾನು ಫಸ್ಟ್ ಮೇಕಪ್ ವ್ಯಾನಿಟಿ ಕ್ರಿಯೇಟ್ ಮಾಡಿದಾಗ ನನಗೆ ಅಂತಲೇ ತೊಗೊಂಡಿದ್ದು ಬ್ಲಷ್ ಇದು. ನನಗಂತೂ ಇವಾಗಲೂ ಯೂಸ್ ಮಾಡ್ತೀನಿ, ತುಂಬ ಇಷ್ಟ. ಬ್ಲಷ್ನೂ ಅಷ್ಟೇ ಫೇಸ್ ಮೇಲೆ ಹಾಕೊಳ್ಳೋದಕ್ಕಿಂತ ಡಾಟ್ ಹಾಕೊಳ್ಳೋದ್ರ ಬದಲು ಡೈರೆಕ್ಟಾಗಿ ಹಿಂಗೆ ನೀವು ಇಲ್ಲಿ ಸ್ವಲ್ಪ ಹ್ಯಾಂಡ್ಸಲ್ಲಿ ಇದನ್ನು ವಾರ್ಮ್ ಅಪ್ ಮಾಡ್ಕೊಳ್ಳಿ. ವಾರ್ಮ್ ಅಪ್ ಮಾಡಿಕೊಂಡು ಈ ಥರ ಪ್ಲೇಸ್ ಮಾಡ್ಕೊಳ್ಳಿ. ಬ್ಲೆಂಡಬಿಲಿಟಿನೂ ಅಷ್ಟೇ ಇದ್ರದ್ದು ತುಂಬಾ ಚೆನ್ನಾಗಿದೆ. ನೀವು ನೋಡ್ಬೋದು ಎಷ್ಟು ನೀಟಾಗಿ ಬ್ಲೆಂಡ್ ಆಗ್ತಿದೆ ಅಂತ. ಕರೆಂಟ್ ಬಂತು. ಈ ಕರೆಂಟ್ ನನಗೆ ನಾನು ಬೈಕೊಳ್ಳೋದು ಈ ಥರ ಚಿಕ್ಕ ಪುಟ್ಟದಕ್ಕೆ ನನಗೆ ತುಂಬ ಬೇಜಾರಾಗುತ್ತೆ, ಚಿಕ್ಕ ಪುಟ್ಟದಕ್ಕೆ ತುಂಬ ಖುಷಿ ಆಗುತ್ತೆ. ನಾನು ಒಂಥರ ಡಿಫ್ರೆಂಟ್ ಕ್ರೀಚರು. ಸೊ 1 ನಿಮಿಷ ಕೊಡಿ, ನನಗೆ ಬರ್ತೀನಿ. ಮೈ ಹನಿಮನಿ ಫೈನಲಿ ಅವರ್ ಬಂದಿದೆ. ಸೊ ಆಲ್ಮೋಸ್ಟ್ ನಾವು ಕನ್ಸಿಲರ್ ಹಾಕೊಂಡಿದ್ವಿ. ಬ್ಲಷ್ನ ಬ್ಲೆಂಡ್ ಮಾಡ್ಕೊಳ್ಳಿ. ನಾನಿಲ್ಲಿ ಇನ್ಸೈಡ್ ಕಾಸ್ಮೆಟಿಕ್ಸ್ ಅವ್ರದ್ದು 150 ರೂಪೀಸ್ಗೆ ಒನ್ ಆಫ್ ದ ಬೆಸ್ಟ್ ಲೂಸ್ ಪೌಡರ್ ಅಂತಲೇ ಹೇಳ್ಬೋದು ಇದು. ಬಟ್ ಮೇಕಪ್ ಟ್ರಾನ್ಸ್ಫರ್ ಪ್ರೂಫ್ ಮಾಡಲ್ಲ ಇದು. ಸೆಟ್ ಮಾಡೋಕ್ಕಂತೂ ಒಳ್ಳೆ ಪೌಡರ್ ಅಂತಲೇ ಹೇಳ್ಬೋದು. ಅಕ್ಕ ಬ್ರಷ್ ಯೂಸ್ ಮಾಡಲ್ಲ ಅಂತ ಅಂತಿದ್ರು, ಇದನ್ನ ಯಾಕೆ ಯೂಸ್ ಮಾಡ್ತಿದ್ದೀರಾ ಅಂತ ಕೇಳ್ಬೋದು. ಇದು ಬ್ರಷ್ ಅಲ್ಲ, ಇದು ಪೌಡರ್ ಪಫು. ನಿಮ್ಗೆ ಮೀಶೋದಲ್ಲಿ 100 ರೂಪಾಯಿಗೆ 2 ಲೀಟ್ರಲ್ಲಿ ಚೆನ್ನಾಗಿ ವರ್ಕು ಕೂಡ ಆಗುತ್ತೆ. ಸೊ ಅಟ್ಲೀಸ್ಟ್ ಇದರ ಮೇಲಾದರೂ ಇನ್ವೆಸ್ಟ್ ಮಾಡಿ. ಹೈಲೈಟರ್ನ ಹಾಕೊಳ್ಳೋಣ. ನಾನಿಲ್ಲಿ ಶಾಂಪೇನ್ ಶೇಡ್ನ ತಗೊಂಡು
ನೆಕ್ಸ್ಟ್ ಐ ಶ್ಯಾಡೋ. ಓಕೆನಾ, ನಾನಿವತ್ತು ನಿಮಗೆ ಸ್ಮೋಕಿ ಐ ಲುಕ್ನ ಮಾಡ್ಕೊಳ್ಳೋದು ಹೇಳ್ಕೊಡ್ತೀನಿ. ವಿತೌಟ್ ಬ್ರಷ್ ಸ್ಮೋಕಿ ಐ ಲುಕ್. ಸ್ಮೋಕಿ ಐ ಲುಕ್ ಅಂತಂದ್ರೂ ಎಲ್ರಿಗೂ ಭಯ ಇರುತ್ತೆ, ಬಟ್ ವಿತೌಟ್ ಬ್ರಷ್ ನಾನು ನಿಮಗೆ ಸ್ಮೋಕಿ ಐ ಲುಕ್ ಹೇಗೆ ಮಾಡ್ಕೊಳ್ಳೋದು ಅಂತ ಹೇಳ್ಕೊಡ್ತೀನಿ. ಮೊದಲು ನಿಮ್ಮ ಹ್ಯಾಂಡ್ಸ್ನ ಕ್ಲೀನಾಗಿ ಇಟ್ಕೊಳ್ಳಿ. ಒಂದು ಕಾಜಲ್ ತೊಗೊಳ್ಳಿ. ಕಾಜಲ್ ತೊಗೊಂಡು ಆಲ್ ಓವರ್ದಲ್ಲಿ ಈ ಥರ ಅಪ್ಲೈ ಮಾಡ್ಕೊಳ್ಳಿ. ಟ್ರಸ್ಟ್ ದ ಪ್ರೊಸೆಸ್. ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ತುಂಬ ಮೇಲೆ ತೊಗೊಂಡು ಹೋಗ್ಬೇಡಿ, ಜಸ್ಟ್ ನಿಮ್ಮ ಐ ಮೇಲ್ಗಡೆ ಮಾತ್ರ ಇದನ್ನು ಬ್ಲೆಂಡ್ ಮಾಡ್ಕೋಬೇಕು. ಮಿಡಲ್ ಫಿಂಗರಲ್ಲೇ ಬ್ಲೆಂಡ್ ಮಾಡ್ತಿದ್ದೀನಿ. ಓಕೆನಾ? ಓಕೆ. ನೆಕ್ಸ್ಟು ಈ ಪ್ಯಾಲೆಟ್ ನಿಮಗೆ ಓದ್ ವಿಡಿಯೋದಲ್ಲೇ ನಾನು ರೆಕಮೆಂಡ್ ಮಾಡಿದೆ. ಸ್ವಿಸ್ ಬ್ಯೂಟಿ ಅವ್ರದ್ದು ಐ ಶ್ಯಾಡೋ ಪ್ಯಾಲೆಟ್ 04 ಶೇಡ್ನ ನೀವು ಇದು ಒಂದನ್ನು ತೊಗೊಂಡ್ರೆ ಆಲ್ಮೋಸ್ಟ್ ನೀವು ಎಲ್ಲ ಮೇಕಪ್ ಲುಕ್ಗೂ ಅಂತಂದರೆ ಸಿಂಪಲ್ ಮೇಕಪ್ ಲುಕ್ಕು, ನ್ಯೂಡ್ ಶೇಡ್ಸ್ ಎಲ್ಲ ಇದರಲ್ಲಿ ಸಿಗುತ್ತೆ. ಒಂದು ಶಿಮರ್ ಶೇಡ್ ಸಿಗುತ್ತೆ. ಎಲ್ಲದಕ್ಕೂ ನೀವು ಯೂಸ್ ಮಾಡ್ಬೋದು. ನಾನಂತೂ ತುಂಬಾ ಯೂಸ್ ಮಾಡಿದ್ರಿ. ಇದ್ರ ಪರಿಸ್ಥಿತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ಬ್ರೌನ್ ಕಲರ್ ಶೇಡ್ನ ತೊಗೊಂಡು ಇಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಅಂದರೆ ಕ್ರೀಸ್ ಲೈನ್ ಇದೆಯಲ್ಲ ಅಲ್ಲಿ ಬ್ಲೆಂಡ್ ಮಾಡ್ಕೊತೀನಿ. ಮಿಡಲ್ ಫಿಂಗರ್ನ ಯೂಸ್ ಮಾಡಿ ಬ್ಲ್ಯಾಕ್ನ ಬ್ಲೆಂಡ್ ಮಾಡಿದ್ದೆ. ನೆಕ್ಸ್ಟ್ 4 ಫಿಂಗರ್ನ ಯೂಸ್ ಮಾಡಿಕೊಂಡು ಬ್ರೌನ್ನ ಬ್ಲೆಂಡ್ ಮಾಡ್ಕೋತೀನಿ. ಈ ಫಿಂಗರಿಂದ ಲೈಟ್ ಕ್ರೀಮ್ ಕಲರ್ ಶೇಡ್ ಇದೆಯಲ್ಲ ಅದನ್ನ ಇವೆರಡನ್ನು ಮರ್ಜ್ ಮಾಡೋಕ್ಕೆ ಯೂಸ್ ಮಾಡ್ತೀನಿ. ಅದೇ ಬ್ಲ್ಯಾಕ್ ಕಾಜಲ್ ತಗೊಂಡು ಐಲೈನರ್ ಥರ ಜಸ್ಟ್ ಡ್ರಾ ಮಾಡ್ಕೋಬೇಕು. ಸೊ ಇದನ್ನ ಸ್ವಲ್ಪ ಬ್ಲೆಂಡ್ ಮಾಡ್ಕೊಳ್ಳೋಣ. ಆ ಸ್ಮೋಕಿ ಎಫೆಕ್ಟ್ ಬೇಕಲ್ಲ ನಮಗೆ, ಅದಕ್ಕೆ ಲಿಟಲ್ ಫಿಂಗರಿಂದ ಶಾಂಪೇನ್ ಶೇಡ್ನ ತಗೊಂಡು ಇನ್ನರ್ ಕಾರ್ನರ್ಸಲ್ಲಿ ಅಪ್ಲೈ ಮಾಡ್ಕೊತೀನಿ. ಲೋವರ್ ಲೈನ್ಗೆ ಕಾಜಲ್ನ ಅಪ್ಲೈ ಮಾಡ್ಕೊಳ್ಳೋಣ. ಅದೇ ಬ್ರೌನ್ ಕಲರ್ ಶೇಡ್ ತಗೊಂಡು ಸ್ವಲ್ಪ ಸ್ಮರ್ಚ್ ಮಾಡ್ಕೊಳ್ಳಿ. ಬ್ರೌನ್ ಕಲರ್ ಶೇಡ್ನ ತಗೊಂಡು. ಓಕೆ, ಲ್ಯಾಕ್ಮಿ ಐಲೈನರ್ ಅಂತೂ ಎಲ್ಲರ ಹತ್ರನೂ ಇದ್ದೇ ಇರುತ್ತೆ ಅಂತ ಅನ್ಕೋತೀನಿ. ಯಾಕೆಂದರೆ ನಂಗೆ ಮೇಕಪ್ ಕಲಿಯೋಕ್ಕಿಂತ ಮುಂಚೆ ಇಂಟ್ರೆಸ್ಟ್ ಇದ್ದಾಗಿಂದ ಮುಂಚೆನೂ ನಾನು ಈ ಐಲೈನರ್ ಹಾಕ್ಕೊಂಡು ಹೋಗ್ಬಿಡ್ತಿದ್ದೆ ಕಾಲೇಜ್ಗೆ. ಅದೇ ನಂಗೆ ಜಾಸ್ತಿ ಮೇಕಪ್ ಆವಾಗ. ಸೊ ನಾನು ಯಾವಾಗಲೂ ವಿಂಗ್ ಲೈನನ್ನು ಡ್ರಾ ಮಾಡೋದ್ರಿಂದ ಇಲ್ಲಿ ನಾನು ವಿಂಗ್ ಲೈನರ್ ಡ್ರಾ ಮಾಡ್ಕೋತಿದ್ದೀನಿ. ನಿಮ್ಗೆ ಬೇಕು ಅಂತಂದರೆ ಮಾಡ್ಕೋಬೋದು, ಇಲ್ಲ ಅಂತಂದರೆ ಜಸ್ಟ್ ಈ ಐ ಲುಕ್ಗೆ ಮಸ್ಕರ ಹಾಕಿಬಿಟ್ರೆ ನಿಮ್ಮ ಸ್ಮೋಕಿ ಐ ಲುಕ್ ಕಂಪ್ಲೀಟ್ ಆಯಿತು. ಸೊ ಐಬ್ರೋಸ್ನ ಫಿಲ್ ಮಾಡ್ಕೊಳ್ಳೋಣ. ಓಕೆ, ಐಬ್ರೋಸ್ನ ಡಿಫೈನ್ ಮಾಡ್ಕೊಂಡಿದ್ದೀನಿ. ಆಲ್ಮೋಸ್ಟ್ ನಮ್ಮ ಲುಕ್ ಕಂಪ್ಲೀಟ್ ಆಗಿದೆ. ಸೊ ಇವಾಗ ಲಿಪ್ಸ್ಟಿಕ್ ಟೈಮ್. ಸೊ ಮೊದಲು ಬ್ರೌನ್ ಲಿಪ್ ನಾನು ತೊಗೊಂಡಿದ್ದೀನಿ ಸ್ವಿಸ್ ಬ್ಯೂಟಿ ಅವ್ರದ್ದು. ಫೈನಲಿ ಮೇಕಪ್ ಲುಕ್ ಕ್ರಿಯೇಟ್ ಆಯಿತು. ಆಲ್ಮೋಸ್ಟ್ ಅಪ್ಸ್ ಆ್ಯಂಡ್ ಡೌನ್ಸ್ ತುಂಬ ಇತ್ತು ಈ ಮೇಕಪ್ ಲುಕ್ಕಲ್ಲಂತೂ ನನಗಂತೂ. ಸೊ ಸೆಟ್ಟಿಂಗ್ ಸ್ಪ್ರೇ ಹಾಕೋಬೇಡ. ಸ್ವಿಸ್ ಬ್ಯೂಟಿ ಸೆಲೆಕ್ಟ್ ರೇಂಜಲ್ಲಿ ಮೇಕಪ್ ಫಿಕ್ಸರ್ನ ಯೂಸ್ ಮಾಡ್ತಿದ್ದೀನಿ. ಮೇಕಪ್ ಲುಕ್ ರೆಡಿ ಆಯಿತು ವಿತೌಟ್ ಬ್ರಷಸ್. ಯಾವುದೇ ಬ್ರಷಸ್ ಇಲ್ಲದೇ ಯಾವ ಥರ ಇಡೀ ಮೇಕಪ್ ಲುಕ್ನ ಕ್ರಿಯೇಟ್ ಮಾಡ್ಕೋಬೋದು ಅಂತ ಇವತ್ತು ನಾವು ತಿಳ್ಕೊಂಡಿದ್ದೀವಿ. ಸೊ ನನ್ನ ಹನಿಮನೀಸ್ ಯಾರ್ಯಾರ ಹತ್ರ ಮೇಕಪ್ ಬ್ರಷಸ್ ಇಲ್ವೋ ಅವರೆಲ್ಲರಿಗೂ ಈ ವಿಡಿಯೋ ತುಂಬಾ ಯೂಸ್ಫುಲ್ ಆಯಿತು ಅಂತ ಅನ್ಕೋತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೆಕ್ಸ್ಟ್ ವಿಡಿಯೋ ಹಾಕೋದೆಲ್ಲ ನಿಮಗೆ ಫಸ್ಟ್ ಬರಬೇಕು ಅಂತ ಇದ್ದರೆ ನನ್ನ ಚಾನಲ್ ಕೆಳಗಡೆ ಇರೋ ಆ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ, ಬೈ ಮೈ ಹನಿಮನೀಸ್.